ಹೆಲೋ ಆಲ್, ವೆಲ್ಕಮ್ ಟು ರಲಿಶಿಂಗ್ ಲ್ಯಾಡಲ್. ಇವತ್ತು ನಾನು ಒಂದು ಸೂಪರ್ ಅಥೆಂಟಿಕ್ ಆ್ಯಂಡ್ ಟ್ರೆಡಿಷನಲ್ ರೆಸಿಪಿ ಕಜ್ಜಾಯ ಮಾಡ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರು ಮಾಡೋರು ಒಂದು ಪರ್ಫೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸಲ್ಲಿ ಕಲಿಬೋದು. ಸೊ ಲೆಟ್ಸ್ ಬಿಗಿನ್. ಕಜ್ಜಾಯಕ್ಕೆ ಮೊದಲು ಅಕ್ಕಿನ ನೆನೆಸ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸ್ಕೊತಾ ಇದ್ದೀನಿ. ಅಕ್ಕಿ ನೆಂದಷ್ಟು ಕಜ್ಜಾಯ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಅಕ್ಕಿನ ಕೆಲವರು 24 hours, 48 hours, ಸಮ್ಟೈಮ್ಸ್ 3 to 4 days ಕೂಡ ನೆನೆಸ್ಕೊಂತಾರೆ. ಬಟ್ ಎವ್ರಿ 12 hours ನೀರು ಚೇಂಜ್ ಮಾಡಬೇಕು. ನಾನಿಲ್ಲಿ ಒಂದು 24 hours ನೆನೆಸ್ಕೊತಾ ಇದ್ದೀನಿ. ಮಾರ್ನಿಂಗ್ 9 o'clock ನೆನೆಸ್ಕೊಂಡು ಮತ್ತೆ ನೈಟ್ 9 o'clock ನೀರು ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clock ಅಕ್ಕಿನ ಸೋಸ್ಕೊಬೇಕು. ಈ ಸೋಸ್ಕೊಂಡಿರೋ ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ತೆಳ್ಳಗೆ ಹರಡಿಕೊಂಡು ಮನೇಲೆ ಫ್ಯಾನ್ ಕೆಳಗಡೆ ಒಂದು 80% ಅಷ್ಟು ಡ್ರೈ ಆದರೆ ಸಾಕು. ಅರೌಂಡ್ 15 to 20 minutes ಒಣಗಿಸ್ಬೇಕಾಗತ್ತೆ. ಅಕ್ಕಿ ಕಂಪ್ಲೀಟಾಗಿ ಯಾವತ್ತೂ ಡ್ರೈ ಆಗಬಾರ್ದು ಕಜ್ಜಾಯಕ್ಕೆ. ಈಗ ಈ ಅಕ್ಕಿನ ಒಂದು ಜಾರ್ಗೆ ಹಾಕೊಂಡು 2 ಏಲಕ್ಕಿ ಹಾಕಿ ಫೈನ್ ಪೌಡರ್ ಮಾಡ್ಕೋಬೇಕು. ಈ ಪೌಡರ್ ಡ್ರೈ ಆಗಬಾರ್ದು, ಹಾಗೆ ಬೇಗ ಬೇಗ ಜರಡಿ ಆಡ್ಕೋಬೇಕಾಗತ್ತೆ. ಕಜ್ಜಾಯ ಮಾಡುವಾಗ ಈ ಪ್ರಾಸೆಸ್ ಎಲ್ಲ ಸ್ವಲ್ಪ ಕ್ವಿಕ್ ಆಗಿರಬೇಕಾಗತ್ತೆ. ಈಗ ಅಕ್ಕಿ ಹಿಟ್ಟನ್ನ ಮಾಯ್ಸ್ಟ್ ಇರೋ ಥರಾನೇ ಪ್ರೆಸ್ ಮಾಡಿ ಒಂದು ಬಟ್ಟೆ ಹಾಕಿ ಪ್ಲೇಟ್ ಕವರ್ ಮಾಡಿ ಇಡಬೇಕು. ಈಗ 1 tablespoon ಅಷ್ಟು ಎಳ್ಳು, 1 teaspoon ಅಷ್ಟು ಗಸಗಸೆ ಅರೌಂಡ್ 1 minute ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಬೇಕು. ನೆಕ್ಸ್ಟ್ ಪಾಕ ರೆಡಿ ಮಾಡೋಕೆ ಅಕ್ಕಿ ಹಾಕಿದ ಗ್ಲಾಸಲ್ಲೇ 1 ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ. ತುಂಬಾ ಟೈಟಾಗಿ ಪ್ರೆಸ್ ಮಾಡಿ ತಗೋಬಾರ್ದು, ಲೈಟಾಗಿ ಫಿಲ್ ಆಗಿರಬೇಕು. ಅದಕ್ಕೆ 4 tablespoon ಅಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 3 to 4 minutes ಕುಕ್ ಮಾಡಿ ಪಾಕ ಮಾಡ್ಕೋಬೇಕಾಗತ್ತೆ. ಪಾಕ ತುಂಬಾ ಗಟ್ಟಿ ಮಾಡ್ಕೊಬಾರ್ದು, ನೀರು ಕಡಿಮೆ ಹಾಕಿದ್ರೆ ಬೇಗ ಪಾಕ ಆಗ್ಬಿಡುತ್ತೆ. ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಹೀಗೆ ಪಾಕ ಹಾಕಿದ್ರೆ ಒಂದು ಸ್ಮೂತ್ ಆಗಿ ಬಾಲ್ ಆಗಬೇಕು. ಹೀಗೆ ಚೆಕ್ ಮಾಡಿ ಆದ ತಕ್ಷಣ ಇಮಿಡಿಯೇಟ್ ಲೋ ಫ್ಲೇಮ್ ಇಟ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ಹುರಿದಿಟ್ಕೊಂಡಿರೋ ಎಳ್ಳು ಗಸಗಸೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿ. ನಿಮಗೆ ಫಾಸ್ಟಾಗಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಪಾತ್ರೆ ಕೆಳಗೆ ಇಟ್ಕೊಂಡು ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಮೇಲೆ ಇಟ್ಕೊಬೇಕು. ಬಟ್ ಈ ಪ್ರೋಸೆಸ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಫಾಸ್ಟಾಗಿ ಆಗಬೇಕಾಗತ್ತೆ. ಬೈ ಚಾನ್ಸ್ ಪಾಕ ಗಟ್ಟಿ ಆಗೋದ್ರೆ ಪಚ್ಚಬಾಳೆಹಣ್ಣನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ಬೋದು. ಆರೆಲ್ಸ್ ಪಾಕ ತೆಳ್ಳಗಾದರೆ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ಸ್ವಲ್ಪ ಒಂದು 2 tablespoon ಅಷ್ಟು ಚಿರೋಟಿ ರವೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ. ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಆರಕ್ಕೆ ಬಿಟ್ಟರೆ ಸಾಕು. ಈ ಥರ ಒಬ್ಬಟ್ಟಿನ ಹೂರ್ಣ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದಾಗ ಬಾಳೆ ಎಲೆ ಅಥವಾ ಯಾವುದಾದ್ರೂ ಕವರ್ ಮೇಲೆ ಅಥವಾ ಬಟರ್ ಶೀಟ್ ಕೂಡ ಹಾಕ್ಕೊಂಡು ತೆಳ್ಳಗೆ ತಟ್ಕೋಬೇಕಾಗತ್ತೆ. ನೋಡಿ, ತೆಳ್ಳಗೆ ಬರುತ್ತೆ. ತಟ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಒಂದು 5 to 6 seconds ಬಿಟ್ಟರೆ ಸಾಕು. 5 to 6 seconds ಬೇಯಿಸಿದ್ರೆ ಕಜ್ಜಾಯ ರೆಡಿ ಆಗುತ್ತೆ. ಯಾರು ಬೇಕಾದರೂ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. Subscribe my channel for more such recipes and hit the like button. Thanks for watching and enjoy cooking.